ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರನ್ನ ಆಲಿಂಗನ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಅಧಿಕಾರ ಹಸ್ತಾಂತರಕ್ಕೂ ಮುನ್ನ ಡಿಕೆಶಿಗೆ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು ನೋಡಿ. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಮಾಡಿರುವಂತಹ ಕೆಲಸ ಏನಪ್ಪಾ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ಕಾಲಿಗೆ ಬೀಳುವಂಥದ್ದು, ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು. ಅದಾದ ಮೇಲೆ ಅವರನ್ನ ಬಿಗಿದಪ್ಪಿ ಡಿಕೆ ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ದಾರೆ. ಪರಸ್ಪರ ಅಪ್ಪಿಕೊಂಡು ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಗಮನಿಸ್ತಾ ಹೋಗಬಹುದು, ಇವರಿಬ್ಬರ ಮಧ್ಯೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಾಕಷ್ಟು ಅಸಮಾಧಾನಗಳಿದ್ದರೂ ಕೂಡ ರಾಜ್ಯದ ಜನರ ಮುಂದೆ ವಿಪಕ್ಷದವರ ಟೀಕೆಗೂ ಕೂಡ ಗುರಿಯಾದರೂ ಕೂಡ ನಾವಿಬ್ಬರು ಎಂಥದ್ದೇ ಸ್ಟ್ರಾಟಜಿಯನ್ನ ವಿಪಕ್ಷದವರು ಯೂಸ್ ಮಾಡಲಿ, ನಾವು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಆಗೋದಿಲ್ಲ. ನಾವಿಬ್ಬರು ಒಟ್ಟಿಗೆ ಜೋಡೆತ್ತುಗಳ ರೀತಿ ಕಾಂಗ್ರೆಸ್ ಸರ್ಕಾರವನ್ನು ಮುಂದುವರಿಸ್ತಾ ಹೋಗ್ತೀವಿ ಅನ್ನುವಂಥ ಸಂದೇಶವನ್ನ ಈ 3 ವರ್ಷಗಳ ಉದ್ದಕ್ಕೂ ಕೂಡ ನೀಡ್ತಾ ಬಂದ್ರು. ಈಗಲೂ ಕೂಡ ಅದೇ ಸಂದೇಶವನ್ನು ನೀಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ಮಾಡಿರುವಂತಹ ಕೆಲಸ ಏನಪ್ಪಾ ಅಂತಂದ್ರೆ, ಮೊದಲು ಸಿಎಂ ಸಿದ್ದರಾಮಯ್ಯನವರ ಬಳಿ ಬಂದು ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಅವರನ್ನ ಬಿಗಿದಪ್ಪಿ ಪರಸ್ಪರ ಅಭಿನಂದನೆ ಸಲ್ಲಿಸಿಕೊಂಡಿದ್ದಾರೆ ಹಾಲಿ ಸಿಎಂ ಮತ್ತು ಭಾವಿ ಸಿಎಂಗಳು. ಇನ್ನು ಹೈಕಮಾಂಡ್ ಸೂಚನೆಯಂತೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ರಾಜೀನಾಮೆಯನ್ನ ಕೊಡ್ತಿರೋದಾಗಿ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ, ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಚಿವರಿಗೆ ಸಿಎಂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಜೊತೆ ಏನೆಲ್ಲ ಮಾತುಕತೆ ಆಗಿದೆ, ಹೈಕಮಾಂಡ್ ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ, ಅದೇ ರೀತಿ ನಾನು ರಾಜೀನಾಮೆಯನ್ನ ಕೊಡ್ತಿದ್ದೀನಿ. ಮುಂದಿನ ಸಿಎಂ ಆಯ್ಕೆ ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇಲ್ಲಿ ಯಾರನ್ನಾದ್ರೂ ಸಿಎಂ ಮಾಡಲಿ ನನ್ನ ಸಹಕಾರ ಅವರಿಗೆ ಇದ್ದೇ ಇರತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಹೇಳಿದ್ದಾರೆ. ಯಾರೇ ಒಬ್ರು ಸಿಎಂ ಆಗಿ ಆಯ್ಕೆಯಾದರೂ ಕೂಡ ನನ್ನ ಸಹಕಾರ, ನನ್ನ ಸಪೋರ್ಟ್ ಅವರಿಗೆ ಇದ್ದೇ ಇರುತ್ತೆ. ಅಂದ್ರೆ ಇಂಡೈರೆಕ್ಟ್ಲಿ ಅವರ ಪರವಾಗಿರುವಂತಹ ಸಚಿವರುಗಳಿಗೆ, ಅವರ ಪರವಾಗಿರುವಂತಹ ಶಾಸಕರಿಗೆ ನಾನು ಕೂಡ ಸಪೋರ್ಟ್ ಆಗಿ ನಿಲ್ತೀನಿ, ನೀವುಗಳು ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ, ಸಹಕಾರವನ್ನು ನೀವು ಕೂಡ ಕೊಡಬೇಕು ಅನ್ನುವಂಥ ಸಂದೇಶವನ್ನ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರವಾನಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದಿಷ್ಟು ವರ್ಷದ ನನ್ನ ಒಂದು ಸಿಎಂ ಆಗಿರುವಂತಹ ಜರ್ನಿಯಲ್ಲಿ ಏನಿದೆ, ನೀವೆಲ್ಲರೂ ಕೂಡ ನನಗೆ ಸಹಕಾರವನ್ನ ಕೊಟ್ಟಿದ್ರಿ, ನನ್ನ ಜೊತೆ ಇದ್ರಿ, ಧನ್ಯವಾದ ಅಂತ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರುಗಳಿಗೆ ತಿಳಿಸಿದ್ದಾರೆ. ಭಾವಿ ಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಚಿವರುಗಳು ಅಭಿನಂದನೆಯನ್ನ ಸಲ್ಲಿಸಿರುವಂಥದ್ದು. ಡಿಕೆ ಶಿವಕುಮಾರ್ಗೆ ಎಲ್ಲರ ಸಹಕಾರವನ್ನ ಕೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾನಾಗ್ಲೇ ಹೇಳಿದಾಗೆ, ಅಂದ್ರೆ ಸಿಎಂ ಅತ್ಯಾಪ್ತರು ಇರಬಹುದು, ಎಲ್ಲ ಸಚಿವರು ಕೂಡ ಇವರಿಗೆ ಸಹಕಾರ ಕೊಡಬೇಕು. ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸೂಚನೆಯಂತೆ ಸಹಕಾರ ಕೊಡಿ, ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಾಗಿರಬೇಕು, ಪಕ್ಷದ ನಿರ್ಧಾರವನ್ನ ಎಲ್ಲರೂ ಕೂಡ ಚಾಚು ತಪ್ಪದೆ ಪಾಲಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅಲ್ಲಿರುವಂತಹ ಸಚಿವರುಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಹಿರಿಯರಾಗಿ ಅಲ್ಲಿದ್ದಂತಹ ಎಲ್ಲಾ ಸಚಿವರಿಗೆ ತಮ್ಮ ರಾಜಕೀಯದಲ್ಲಿರುವಂತಹ ಅನುಭವಗಳು, ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಯಾರೆಲ್ಲ ಇದ್ರೆ ನೋಡಿ, ಎಲ್ಲರೂ ಕೂಡ ನೀವು ಮುಂದಿನ ಸಿಎಂಗೆ ಸಪೋರ್ಟ್ ಮಾಡಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಸಿಎಂ ರಾಜೀನಾಮೆ ನಿರ್ಧಾರದಿಂದ ಸಚಿವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದ್ವಿ, 2-3 ಸಚಿವರು ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜೀನಾಮೆಯನ್ನ ನೀಡಬೇಡಿ ಅಂತ ಒತ್ತಡವನ್ನ ಹೇರಿದ್ದ ಸಚಿವರು ಕಣ್ಣೀರನ್ನ ಹಾಕ್ತಿರೋದು. ಈ ಸಂದರ್ಭದಲ್ಲಿ ನಾನು ನಾಳೆ ಮಾತನಾಡ್ತೀನಿ ಅಂತ ಹೇಳ್ಕೊಂಡು ಸಿಎಂ ಸಿದ್ದರಾಮಯ್ಯ ಸುಮ್ಮನಾಗಿದ್ದಾರೆ. ಇಂದು ನಿರ್ಧಾರ ಬದಲಿಸ್ತಾರೆ ಅಂತ ಭಾವಿಸಿದ್ರು ಸಚಿವರುಗಳು. ಸಿಎಂ ನಿರ್ಧಾರವನ್ನ ಪ್ರಕಟಿಸ್ತಾ ಇದ್ದಂತೆ ಆಪ್ತ ಸಚಿವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಹೈಕಮಾಂಡ್ ಭೇಟಿಯಾಗಿ ಮಾತುಕತೆ 1-to-1 ಮೀಟಿಂಗ್ ಆಗತ್ತೆ ನೋಡಿ, ದಿಲ್ಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದ ಹಲ್ಚಲ್ ವಿಚಾರಗಳು ಭಾರಿ ಚರ್ಚೆ ಆಗತ್ತೆ ನೋಡಿ. ಆ ಸಂದರ್ಭದಲ್ಲಿ ಸಿಎಂ ಅತ್ಯಾಪ್ತರಿಗೆ ಟೆನ್ಷನ್ ಶುರುವಾಗುತ್ತೆ. ಒಂದು, ತಮ್ಮ ಅತ್ಯಾಪ್ತ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರ ಸಿಎಂ ಸ್ಥಾನ ಹೋಗಬಾರದು ಅಂತ ಒಂದು, ಇನ್ನೊಂದು ಕಡೆ ತಮ್ಮ ಸಚಿವ ಸ್ಥಾನ ಕೈ ತಪ್ಪಬಹುದು ಅನ್ನುವಂಥ ಒಂದು ಆತಂಕ. ಎರಡೂ ಕೂಡ ಇಲ್ಲಿ ಎಲ್ರಿಗೂ ಕೂಡ ಕಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಎಲ್ಲರೂ ಕೂಡ ಸಚಿವರುಗಳು, ಅಂದ್ರೆ ಅದರಲ್ಲಿ ಎಸ್ಪೆಷಲಿ ಸಿಎಂ ಪರ ಅಷ್ಟು ಮನವಿಯನ್ನ ಮಾಡ್ತಾ ಇದ್ರು, ನೀವು ರಾಜೀನಾಮೆಯನ್ನ ಕೊಡಬೇಡಿ, ನೀವು ಥಿಂಕ್ ಮಾಡಿ, ಒಂದಷ್ಟು ಸಮಯಾವಕಾಶವನ್ನು ನೀವು ಹೈಕಮಾಂಡ್ ಬಳಿ ಕೇಳಿ ಅಂತ ಹೇಳಿರ್ತಾರೆ. ಬಟ್ ಇಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಘೋಷಣೆ ಮಾಡಾರ. ಗಮನಿಸ್ತಾ ಹೋಗಬಹುದು, ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ 8 ವರ್ಷದ ಮುಖ್ಯಮಂತ್ರಿಯ ಒಂದು ಜರ್ನಿ ಏನಿದೆ,
ಇವತ್ತು ಮಧ್ಯಾಹ್ನ 2:15 ಅಂತ್ಯ ಆಗಲಿದೆ. 2 ಬಾರಿ ಮುಖ್ಯಮಂತ್ರಿ ಆದವರು, 2 ಬಾರಿ ವಿಪಕ್ಷದ ನಾಯಕರಾದಂಥವರು, ಅದರ ಜೊತೆಗೆ ರೇಷ್ಮೆ, ಸಾರಿಗೆ, ಹಣಕಾಸು ಸಚಿವ ಹೀಗೆಲ್ಲ ಸಾಕಷ್ಟು ಸಚಿವ ಸ್ಥಾನಗಳನ್ನು ಕೂಡ ಅಲಂಕರಿಸಿದವರು ಸಿಎಂ ಸಿದ್ದರಾಮಯ್ಯನವರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಒಂದ್ ಕಡೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಾಜೀನಾಮೆ ಬಗ್ಗೆ ಅನೌನ್ಸ್ ಮಾಡಾಯಿತು ಸಿಎಂ ಸಿದ್ದರಾಮಯ್ಯ. ಇವತ್ತು 2:15 ರಿಸೈನ್ ಕೊಡ್ತಾರೆ. ಸೊ ಈ ಒಂದು ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿದೆ? ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಏನೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ? ಇನ್ನೊಂದ್ ಕಡೆ ಪರಮೇಶ್ವರ್ ಅವರ ನಡೆ ನಿಜವಾಗ್ಲೂ ಕುತೂಹಲವನ್ನ ಕೆರಳಿಸ್ತಾ ಇದೆ. ಎಕ್ಸಾಕ್ಟ್ಲಿ ಅವರು ಏನ್ ಲಾಭಿ ಮಾಡ್ತಾ ಇದ್ದಾರೆ ಅಂತ? ಪರಮೇಶ್ವರ್ ಅವರು ದಲಿತ ಸಿಎಂ ಅನ್ನ ಕ್ಲೈಮ್ ಮಾಡೋದಕ್ಕೆ ಇದೀಗ ಶಾಸಕರ ಸಹಿ ಸಂಗ್ರಹ ಅಭಿಪ್ರಾಯಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರೇ ಇದೀಗ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಬಹುತೇಕ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಖಚಿತ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇವತ್ತು ನಡೆದಂತ ಉಪಾರ ಕೂಟ ಸಭೆಯಲ್ಲಿ ಅಂದ್ರೆ ಉಪಾರ ಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ರಿಗೂ ಕೂಡ ಧನ್ಯವಾದನ ಹೇಳಿದ್ರು. ಅಂದ್ರೆ 2 ಬಾರಿ ಕಾಂಗ್ರೆಸ್ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರುವಂತದ್ದು, ಮತ್ತೊಂದು ಕೂಡ 1 ವಾರ ವಿಪಕ್ಷ ಸ್ಥಾನವನ್ನು ಕೂಡ ಕೊಟ್ಟಿದೆ. ಸೊ ಹೀಗಾಗಿ ನಾನು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದನ ಹೇಳ್ತೀನಿ. ಮತ್ತೊಂದು ಕಡೆಗೆ ನಾನು ಆಡಳಿತವನ್ನ ನಡೆಸೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ರೆ, ಹೀಗಾಗಿ ನಾನು ಇವತ್ತು ಮಧ್ಯಾಹ್ನ 2:30ಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ. ಹೈಕಮಾಂಡ್ ಸೂಚನೆಯಂತೆ ನಾನು ರಾಜೀನಾಮೆಗೆ ಮುಂದಾಗಿದ್ದೀನಿ ಅನ್ನುವಂತ ಒಂದು ಪ್ರಸ್ತಾಪವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಚಕಾರ ಅಥವಾ ಆಕ್ಷೇಪವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಸ್ತಾಪವನ್ನ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ಒಂದು ಸೂಚನೆಗೆ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಆಪ್ತರ ಜೊತೆ ಎನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಚಕಾರವನ್ನ ಎತ್ತದೆ ಇವತ್ತು ಉಪಾರ ಕೂಟದಲ್ಲಿ ರಾಜೀನಾಮೆಯ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು ಸುಗಮವಾಗಿ ಮುಂದಿನ ಸಿಎಂ ಪ್ರಕ್ರಿಯೆ ಆಯ್ಕೆಗೆ ಒಂದು ರೀತಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎನ್ನುವಂತ ಒಂದು ನಿಟ್ಟಲ್ಲಿ ಇದೀಗ ಡಿಕೆಶಿ ಬೆಂಬಲಿಗರು ಮಾತನಾಡ್ತಾ ಇರುವಂತದ್ದು. ಎಸ್ಪೆಷಲಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರನ್ನ ಸಿಎಂ ಸಿದ್ದರಾಮಯ್ಯನವರೇ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಒಂದು ನಿಟ್ಟಲ್ಲಿ ಏನು ಕಾನೂನು ಸಚಿವರು ಎಚ್.ಕೆ. ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಅಂದ್ರೆ ಇದೀಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬೆಂಬಲವನ್ನ ಸೂಚಿಸಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿದೆ. ಆದ್ರೆ ಸಿಎಲ್ಪಿ ಸಭೆಗೂ ಮುನ್ನ ನೀವು ರಾಜೀನಾಮೆಯನ್ನ ಕೊಡಬೇಡಿ ಎನ್ನುವಂತ ನಿಟ್ಟಲ್ಲಿ ಆಪ್ತ ಸಚಿವರು ಶಾಸಕರುಗಳು ಕೂಡ ನಿನ್ನೆಯಿಂದ ಒತ್ತಡವನ್ನ ಏರ್ತಾ ಇದ್ರು. ಇದೀಗ ಸಿಎಂ ಸಿದ್ದರಾಮಯ್ಯನವರು ಸಿಎಲ್ಪಿ ಸಭೆಗೂ ಮುನ್ನವೇ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ರೆ ಅಂದುಕೊಂಡಂತೆ ಇದೀಗ ಹೈಕಮಾಂಡ್ ಸೂಚನೆಯಂತೆ ಡಿಕೆ ಶಿವಕುಮಾರ್ ಅವರ ಹೆಸರನ್ನೇ ಇದೀಗ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತ ಒಂದು ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಘೋಷಣೆ ಮಾಡದಂತೆ ಕಾಣಿಸ್ತಾ ಇದೆ. ಸೊ ಇದೀಗ ಒಂದು ಹಂತಕ್ಕೆ ಇದೀಗ ಸಿಎಂ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಮುಗಿದಂತೆ ಕಾಣಿಸ್ತಾ ಇದೆ. ಇನ್ನ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರೇ ಆಯ್ಕೆ ಆಗಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಬೇಕಾಗುತ್ತೆ.